ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಜಮೀನು ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲು ತಮ್ಮ ಮೇಲಿನ ಆರೋಪಕ್ಕೆ ಅಶೋಕ್ ಉತ್ತರ ಕೊಡ್ಲಿ. ಅವರು ಹಿರಿಯ ನಾಯಕರಿದ್ದಾರೆ, ರಾಜೀನಾಮೆ ಕೊಡೋದೇನ್ ಬೇಡ, ಸೈಟ್ ಎಷ್ಟು ವರ್ಷ ಇಟ್ಕೊಂಡಿದ್ರು, ಅದರಿಂದ ಆಗಿರುವಂತ ಲಾಭ ಎಷ್ಟು, ಈ ಲಾಭದ ಬಗ್ಗೆ ಇಡಿ ತನಿಖೆಯನ್ನ ಮಾಡುತ್ತಾ ಅದನ್ನ ಹೇಳಲಿ ಫಸ್ಟು. ನಾವು ಅಶೋಕ್ ರಾಜೀನಾಮೆಯನ್ನ ಕೇಳ್ತಾ ಇಲ್ಲ, ಆದ್ರೆ ಸ್ಪಷ್ಟನೆ ಕೇಳ್ತಾ ಇದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಹೇಳಿದಾರಲ್ಲ ನಿನ್ನೆ ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ಇತರ ಸಚಿವರೆಲ್ಲ ಮಾತನಾಡಿದರು. ಅದಕ್ಕೆ ಅವ್ರು ಉತ್ತರ ಕೊಡಲಿ ಅಷ್ಟೇ ಅಲ್ವಾ, ಅದಕ್ಕೆ ಉತ್ತರ ಕೊಡಲಿ. ಸುಮ್ಮನೆ ಅದರ ಬಗ್ಗೆ ಬೇರೆದಿಗೆ ಹೇಳೋದಕ್ಕಿಂತ ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು 24 ಗಂಟೆಯಲ್ಲಿ ಆಪೋಸಿಷನ್ ಲೀಡರ್ಗೆ ರಾಜೀನಾಮೆ ಕೊಡ್ತೀನಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಿಸ್ತಾರ ಸಚಿವರೆಲ್ಲ ಅಂತ. ಅದು ಆ ಉತ್ತರ ನಾವು ಬಯಸ್ತಾ ಇಲ್ಲ. ಅವರು ಅವತ್ತಿನ ಘಟನೆ ಆ ಪ್ರಕರಣದಲ್ಲಿ ಅದಕ್ಕೆ ಉತ್ತರ ಕೊಡಲಿ ಅವರಷ್ಟೇ. ಎಷ್ಟು ವರ್ಷ ಜಾಗ ಇಟ್ಕೊಂಡಿದ್ರು, ಎಷ್ಟು ವರ್ಷ ಪ್ರಾಪರ್ಟಿ ಅನುಭವಿಸಿದ್ರು, ಎಷ್ಟು ಅದರಿಂದ ಅವರಿಗೆ ಲಾಭ ಆಯಿತು, ಎಷ್ಟು ಅದರಿಂದ ಪ್ರಾಫಿಟ್ ಮಾಡಿದ್ರು, ಆ ಹಣವನ್ನು ಇವಾಗ ಇಡಿ ಎನ್ಕ್ವೈರಿ ಮಾಡ್ತದ ಇಲ್ವಾ, ಅದನ್ನು ಕೂಡ ನೋಡಲಿ ಅಲ್ವಾ. ಎಷ್ಟು ವರ್ಷ ಇತ್ತು, ಏನು ಇತ್ತು, ಹೇಗೆ, ಯಾಕೆ ವಾಪಸ್ ಕೊಟ್ಟರು, ಕಾರಣ ಏನು ಅದೆಲ್ಲ ಅದನ್ನು ಸ್ಪಷ್ಟವಾಗಿ ಅದಕ್ಕೆ ಉತ್ತರ ಕೊಟ್ಟರೆ ನಾವೇನು